ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಅಂದರೆ ಒಂದು ಕಡೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇದೇ ಮಾತನ್ನು, 800 ವರ್ಷಗಳ ಹಿಂದೆ ಬಸವಣ್ಣ ಲಿಂಗಾಯತ ಆದ ಅಂತ ಹೇಳುವಾಗ ಸಮಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಹಡಪದಪ್ಪಣ್ಣ ಇಂಥ ಮಹಾಪುರುಷರು ಏನದಾರಲ್ಲ, 800 ವರ್ಷ ಆದರೂ ಏನೋ ಅವರು ಸಮಗಾರ ಹರಳಯ್ಯನ ಅದಾರಲ್ಲ, ಅವ್ರ್ಯಾಕೆ ಬಸವಣ್ಣ ಆಗಲಿಲ್ಲ ಅಂತ ನಮ್ಮ ಈ ವೇದಿಕೆಯ ಕಳಕಳಿ. ಯಾಕಂದರೆ 800 ವರ್ಷಗಳಲ್ಲಿ ಅವರನ್ನು ಯಾರನ್ನಾರ ನಾವು ಒಪ್ಕೊಂಡಿದ್ದೀವಿ ಅಂದ್ರೆ ಅವ್ರ ಮನೆಯೊಳಗೆ ಅವ್ರ ಮನೆಗೂಡ ನಾವು ವ್ಯವಹಾರ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಬಹುತೇಕ ಈ ಸಮಾರಂಭ ಮಾಡೋ ಅವಶ್ಯಕತೆ ಬರ್ತಿತ್ತೋ ಇಲ್ಲೋ ಅಂತ ನನಗನ್ಸುತ್ತೆ. ಅದಕ್ಕೆ ನಾವು ಬಹಳ ಜನ ಬಾಯಿಂದ ಮಾತಾಡ್ತೀವಿ, ಕೃತಿಯಲ್ಲಿ ಏನೂ ತರೋದಿಲ್ಲ. ಅಂಥ ಬಾಯಿ ಮಾತುಗರು ಅಂತ ಏನದಾರ, ಬಸವಣ್ಣನ ಹೆಸರು ಹೇಳಿ ಬಸವಣ್ಣನವರ ಹೆಸರನ್ನು ಕೆಡಿಸೋಕೆ ಹೊಂಟಾರಲ್ಲ, ಅದಕ್ಕೆ ಅವರ ಮುಖವಾಡವನ್ನು ಒಳಗೆ ಸೂಡೋ ಸೆಕ್ಯುಲರಿಸಮ್, ಒಳಗೆ ಧರ್ಮ ಒಡೆಯುವ ಹುನ್ನಾರ, ದೊಡ್ಡ ದೊಡ್ಡ ಸಮಾಜಗಳನ್ನು ಒಡೆಯುವಂಥ ಹುನ್ನಾರ, ಇವೆಲ್ಲವುಗಳನ್ನು ಒಳಗಿಟ್ಕೊಂಡು ಮೇಲೆ ಬಸವಣ್ಣನ ಮುಖವಾಡವನ್ನು ಹಾಕ್ಕೊಂಡೇನು ತಿರುಗಾಡಕ್ಕೆ ಬಂದಾರಲ್ಲ, ಇವರು ಮುಖವಾಡವನ್ನು ಕಳಿಸುವುದೇ ಈ ಸಮಾರಂಭದ ಮುಖ್ಯ ಉದ್ದೇಶ. ಬಸವಣ್ಣ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವೂ ಘಟಸರ್ಪವಾಯಿತು ಅಂತ ಅಂದ. ನುಡಿ ನಡೆಗಳು ಒಂದಾಗಿರಬೇಕು ಅಂತ. ಆದರೆ ಇವತ್ತಿನ ದಿವಸ ಬಸವಣ್ಣನ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೊಂಟು ಜನ ಏನದಾರ, ಆಡುವುದೊಂದು ಮಾಡುವುದೊಂದು, ಅವರ ಆಡುವಿಕೆ ಒಂದು ಬೇರೆ, ಮಾಡುವಿಕೆ ಒಂದು ಬೇರೆ ಅಂತ ಅನ್ನೋದನ್ನು ತಮಗೆ ತಿಳಿಸ್ಕೊಡೋದಕ್ಕಾಗಿಯೇ ಈ ಸಮಾವೇಶದ ಆಯೋಜನೆ. ಮತ್ತು ಯಾವ ಉದ್ದೇಶನೂ ಇಲ್ಲ. ನನಗೀಗ ಬಂದ ಕೂಡಲೇ ನಮ್ಮ ಅನ್ನದಾನೇಶ್ವರ ಶ್ರೀಗಳು ಕೇಳಿದರು, ಗದಗಿನಲ್ಲಿ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿರಿ ಅಂತ ಕೇಳಿದರು. ನಾನು ಪೂಜ್ಯರಿಗೆ ಹೇಳಿದೆ, ಗದಗಿನ ಜನರು ಬಂದರ್ರಿ ಮಾಡೋಣಂದ್ರು, ಅದಕ್ಕೆ ಹಮ್ಮಿಕೊಂಡಿವಿ ಅಂದೆ. ಯಾಕೆ ಹಮ್ಮಿಕೊಂಡಾರ ಅನ್ನೋದನ್ನು ತಮಗೆ ಹೇಳ್ಬೇಕಂತ ತಿಳ್ಕೊಂಡು ನನಗೆ ಈಗ ಅನಿಸ್ತು. ಎರಡನೇದಾಗಿ, ಬಸವಣ್ಣನ ತತ್ವವನ್ನು ತುಂಬ ಜನ ಹೇಳ್ತೀವಿ, ಅದನ್ನು ಆಚರಣೆಯಲ್ಲಿ ತರೋದಕ್ಕಾಗಿ ಪ್ರಯತ್ನ ಮಾಡೋಣ ಅಂತ ಹೇಳೋದಕ್ಕಾಗಿಯೇ ನಾವು ಈ ಸಭೆಯನ್ನು ಆಯೋಜನೆ ಮಾಡಿದ್ದು. ಆಮೇಲೆ ಹಿಂದೂ ಧರ್ಮವನ್ನು ಛಿದ್ರಗೊಳಿಸಲು ಹೊರಟಿರುವಂಥ ಈ ಕ್ಷುದ್ರ ಶಕ್ತಿಗಳಂತೇನಿವೆ, ಇವುಗಳ ಶಕ್ತಿಯನ್ನು ಕ್ಷೀಣಗೊಳಿಸುವುದಕ್ಕಾಗಿ ಇಂಥ ಧರ್ಮ ಸಭೆಗಳು ಆಯೋಜನೆಗೊಳ್ಳುವುದು ಅತ್ಯಂತ ಅವಶ್ಯಕ ಅನ್ನುವ ದೃಷ್ಟಿಯಿಂದ ಈ ಸಭೆಯ ಆಯೋಜನೆಯಾಗಿದೆ. ನಾವು ಎಲ್ಲರೂ ಸಹಿತ, ಚಾಣಕ್ಯ ಒಂದು ಮಾತು ಹೇಳ್ತಿದ್ದ, ದೇಶ ಕೆಟ್ಟವರಿಂದ ಹಾಳಾಗಿಲ್ಲ, ಆದರೆ ಸಜ್ಜನರ ಮೌನ ಮತ್ತು ಸಜ್ಜನರ ನಿಷ್ಕ್ರಿಯತೆಯಿಂದ ದೇಶ ಹಾಳಾಗುತ್ತೆ. ಆದ್ದರಿಂದ ಸಜ್ಜನರಾದವರು ನಿಷ್ಕ್ರಿಯರಾಗಬಾರ್ದು, ಸಜ್ಜನ ಶಕ್ತಿ ಒಂದು ಕಡೆ ಕೂಡಬೇಕು. ನಾವೆಲ್ಲರೂ ಹಿಂದೂ ಧರ್ಮದ ಅಡಿಪಾಯ ಹಾಕುವಂಥವರು ಅಂತ ನಮ್ಮಲ್ಲಿ ಆ ಸ್ಪಿರಿಟ್ ಮೂಡಬೇಕು. ನಾವು ಹಿಂದೂಗಳು ಅಂತ ಅನಿಸ್ಕೊಳ್ಳೋದಕ್ಕೆ ನಾಚಿಕೆ ಪಡುವಂಥ ಸಂಗತಿ ಬರಬಾರ್ದು ಅನ್ನುವ ದೃಷ್ಟಿಯಿಂದ ಆ ಸ್ವಾಭಿಮಾನವನ್ನು ಮೂಡಿಸುವುದಕ್ಕಾಗಿ. ಯಾಕಂದರೆ ಇತ್ತೀಚೆಗೆ ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳ್ಕೊತ ಹೊಂಟಾರ. ಅವ್ರದ್ದೇನು ಕಮ್ಯುನಿಸ್ಟ್ರದ್ದು ಒಂದು ಕೆಲಸ ಇರ್ತೈತಿ, ಒಂದೇ ಸುಳ್ಳು 100 ಸಾರಿ ಹೇಳಿದೆವಂದ್ರೆ ಎಂದರ ಒಂದು ದಿವಸ ಖರೆ ಆಕ್ಕೈತೆ. ಅವ್ರದ್ದು ಸಿದ್ಧಾಂತ ಇದು. ಒಂದೇ ಸುಳ್ಳು 100 ಸಾರಿ ಹೇಳಿದ್ರಾತು ಅದು ಖರೆ ಆಕ್ಕೈತಿ ಅಂತ. ಮತ್ತು ನಾ ಅಂದದ್ದಲ್ಲ, ಇದು ಅವ್ರ ಫಿಲಾಸಫಿ ತೆಗೆದು ನೋಡ್ರಿ ಗೊತ್ತಾಗ್ತದೆ. ಮತ್ತು ಅವ್ರು ಇದೇ ಅಡಿಯೊಳಗೆ ಏನು ಮಾಡಿದರು, ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ತೌಲನಿಕ ಅಧ್ಯಾಯದ ಪುಸ್ತಕನೂ ತಂದರು. ಅದು ನನಗೆ ಭಾರಿ ಭಯಾನಕ ಅನ್ನಿಸ್ತು. ಅಲ್ಲ, ಆಕಳ ಕದ್ದುಕೊಂಡು ಹೋಗೋವರಿಗೆ ಕರಾನು ಒಯ್ದು ಕೊಟ್ಟು ಬಾ ಅಂತ ಹೇಳುವಂಥ ದಯಾಳುವಾದ ಬಸವಣ್ಣ, ಕಳ್ಳ ಬಂದು ಮನೆಯೊಳಗೆ ಕಳ್ಳತನ ಮಾಡುತ್ತಾ ಇರುವಾಗ
ಅವಾಗ ತ್ರಾಸ ಆಕೈತಿ, ಬಿಚ್ಚು ಕೊಡು ಅಂತ ತಿಳ್ಕೊಂಡು ಹೆಂಡತಿಗೆ ತನ್ನ ಸರಗಳನ್ನೇ ಕೊಡಿಸುವಂಥ ದಯಾಳು ಬಸವಣ್ಣ ಆ ಬಸವಣ್ಣನ ಕಾರ್ಮಾರ್ಕ್ಸನಿಗೆ ಹೋಲಿಸ್ಲಿಕ್ಕೆ ಹೊರಟ್ರಲ್ಪ. ಬಸವಣ್ಣ ನೀನು ಏನಾರ ಮಾಡಿ ಒಯ್ದಿಡೋರು ಅದಾರ ಇವರು. ನನಗೊಬ್ಬರು ಸ್ವಾಮಿಗಳು ಅಂದರು, ನೀವು ಆ ಬಾಂಸೇಫದ ಅಧ್ಯಕ್ಷದಾನ ಅರವಿಂದ್ ಮೇಶ್ರಾಮ್ ಅಂತ ಅವನ ಭಾಷಣ ಕೇಳ್ಬೇಕು, ನೀವು ಬದಲಾಕಿರಿ ಅಂತ ನನಗೊಬ್ಬರು ಸ್ವಾಮಿಗಳು ಅಂದರು. ನಾ ಸ್ವಾಮಿಗಳಿಗೆ ಅಂದೆ, ಗುರುಗಳ ಅಂಥ ಭಾಷಣಗಳನ್ನ ಭಾಳ ಕೇಳೀನಿ, ನಾ ಇನ್ನೂ ಬದಲಾಗಿಲ್ಲ, ನೀವು ಹೆಂಗೆ ಬದಲಾದ್ರಿ ಅಂತ ಕೇಳಿನಿ ನಾನು. ಅವು ಕುಂಡಿಲ್ದ ಗಿಂಡಿ ಎಕಡೆ ಬೇಕು ಆ ಕಡೆ ಹೊಳಿತಿರ್ತಾವೆ, ಅದಕ್ಕೇನು ಮಾಡೋಕ್ಕಾಗ್ತೈತೆ. ಅವಕ್ಕೆ ತಳನ ಇರೋದಿಲ್ಲ, ಎಕಡೆ ಬೇಕಾಗ ಎಕಡೆ ತೂಕು ಬೀಳ್ತೈತೆ ಆ ಕಡೆ ಹೊಳ್ಳಿ ಬಿಡ್ತಾವೆ, ಈ ಕಡೆ ಬೆತ್ತಂದ್ರೆ ಈ ಕಡೆ ಹೊಳಿತಾವೆ, ಈ ಕಡೆ ಬೆತ್ತಂದ್ರೆ ಈ ಕಡೆ. ಅವಕ್ಕೇನು ಮಾಡೋಕ್ಕಾಕೈತಿ, ಏನೂ ಮಾಡೋಕ್ಕಾಗೋದಿಲ್ಲ. ಆದ್ರೆ ನಮ್ಮ ದೇಶ, ನಮ್ಮ ದೇವರು, ನಮ್ಮ ಧರ್ಮ, ನಮ್ಮ ಮನೆ ದೇವ್ರು ಅದಾವು, ನಮ್ಮ ಇಷ್ಟ ದೇವ್ರು ಅದಾವು, ನಮ್ಮ ಕುಲದೇವ್ರು ಅದಾವು, ನಮ್ಮ ಊರೊಳಗೆ ಗ್ರಾಮ ದೇವತೆಗಳದಾವು. ಇವೆಲ್ಲವುಗಳನ್ನು ನಿಭಾಯಿಸ್ಕೊಂಡು ಸಾವಿರ ವರ್ಷಗಳಿಂದ ನಮ್ಮ ಸಮಾಜ ಒಕ್ಕಟ್ಟಾಗಿ ಬಾಳ್ತಾ ಬಂದಿದೆ. ಇಂಥ ಒಗ್ಗಟ್ಟಾದ ಸಮಾಜವನ್ನು ಒಡೆಯಲಿಕ್ಕೆ ಯಾರೇ ಬಂದರೂ ಸಹಿತ ತಡೆಯೋದಕ್ಕೆ ನಾವೆಲ್ಲರೂ ಸದಾಕಾಲ ಸಿದ್ಧರಾಗಿರಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿಯೇ ಈ ಸಭೆ ಅಂತ. ಅವರು ಯಾವಾಗಾರ ತಮಗೆ ಬುದ್ಧಿಭ್ರಮೆ ಮಾಡ್ತಿರ್ತಾರೆ. ಎಂಥ ಬುದ್ಧಿಭ್ರಮೆ ಅಂತಂದ್ರೆ, ಬಸವಣ್ಣವ್ರ ಹೆಸರು ಹೇಳಿಕೊಂಡು ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮದೇವ, ಮಾದರ ಚೆನ್ನಯ್ಯನ ಮಗ ನಾನು ಅಂತ ಒಂದು ವಚನ ಹೇಳಿ ಬಸವಣ್ಣವರು ವೇದಗಳನ್ನು ತಿರಸ್ಕರಿಸಿದರು, ಶಾಸ್ತ್ರಗಳನ್ನು ತಿರಸ್ಕರಿಸಿದರು, ತರ್ಕವನ್ನು ತಿರಸ್ಕರಿಸಿದರು, ಆಗಮಗಳನ್ನು ತಿರಸ್ಕರಿಸಿದರು ಅಂಥೇಳಿ ಈ ದೇಶದ ಧರ್ಮದ ಮೂಲವನ್ನೇ ಧ್ವಸ್ತಗೊಳಿಸಬೇಕು ಅಂತ ಅವರ ಹುನ್ನಾರ. ಬಸವಣ್ಣವ್ರು ಎಂದಾದರೂ ಹೀಗೆ ಮಾಡಲಿಕ್ಕೆ ಸಾಧ್ಯನು ಅಂತ. ಯಾಕೆ ಸಾಧ್ಯ ಇಲ್ಲ? ಬಸವಣ್ಣವರು ವಚನಗಳಲ್ಲಿ ಈಗ ನೀವು ನಮ್ಮ ಇವರು ಉಪಾಧ್ಯಾಯವರು ಮತ್ತು ಶಿವಕುಮಾರ್ ಅವರು ಬರೆದಂಥ 2 ಗ್ರಂಥಗಳ ಪ್ರಕಾಶನವನ್ನು ನೋಡಿದ್ರಿ. ಆ ಗ್ರಂಥಗಳಲ್ಲಿ ಏನು ಪ್ರಯತ್ನ ಮಾಡ್ಯಾರ ಅಂದ್ರೆ, ನಮ್ಮ ಶರಣರ ವಚನಗಳು 23,000 ವಚನಗಳು ಇವತ್ತಿನ ದಿವಸ ಇನ್ನೂ ಅದಾವು. ಸುಮಾರು 700 ಜನ ಶರಣರು, 23,000 ವಚನಗಳು ಅದಾವು. ಅವುಗಳನ್ನು ಅಧ್ಯಯನ ಮಾಡಿ ಅದರೊಳಗೆ ವೇದಗಳನ್ನು ಪ್ರತಿಪಾದಿಸಿದಂಥ, ಪುರಾಣಗಳನ್ನು ಪ್ರತಿಪಾದಿಸಿದಂಥ, ಆಗಮಗಳನ್ನು ಪ್ರತಿಪಾದಿಸಿದಂಥ, ಶಾಸ್ತ್ರಗಳನ್ನು ಪ್ರತಿಪಾದಿಸಿದಂಥ, ಆಮೇಲೆ ಇವರು ಯಾವುದ್ಯಾವುದು ಮೂಢನಂಬಿಕೆ ಅಂತ ಹೇಳ್ತಾರಲ್ಲ ಅಂಥ ಎಲ್ಲ ವಿಷಯಗಳನ್ನು ಸಹಿತ, ಮತ್ತು ಈ ಶಿವ ಅಂದರೆ ಈ ಶಿವ ಅಲ್ಲ, ಶರಣರ ಶಿವನೇ ಬೇರಾಗಿದ್ದ ಅಂತ ಅದನ್ನು ಹೇಳ್ಕೊಂತ ಅಡ್ಡಾಡ್ತಾರೆ. ಈ ಪಾರ್ವತಿ ಪರಮೇಶ್ವರ ಅಂತದನ್ನಲ್ಲ, ಈ ಶಿವ ನಮ್ಮ ಶರಣರ ಶಿವ ಅಲ್ಲ, ನಮ್ಮ ಶರಣರ ಶಿವನ ಒಬ್ಬ ಬೇರೆ ಇದ್ದ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ. ಅದಕ್ಕೆ ಆ ಗ್ರಂಥಗಳನ್ನು ತಾವು ನೋಡಬೇಕು. ಒಂದು ಸಾರಿ ಹೋಗಾಗ ತೊಗೊಂಡು ಹೋಗ್ರಿ, ಇಲ್ಲಿ ಎಲ್ಲರ ಸಿಕ್ಕು ಅಂತಂದ್ರೆ ಅಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ. ಅಂದ್ರೆ ನಿಮ್ಮ ಮನಸ್ಸಿನ ಸಂಶಯಗಳು ದೂರ ಆಗ್ತಾವೆ. ಶರಣರು ಯಾವ ರೀತಿ ಪ್ರತಿಪಾದನೆ, 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯಾಗಮಗಳು ಇವು ಯಾಕೆ ನಿರ್ಮಾಣ ಮಾಡಿದಿರಿ ಸ್ವಾಮಿ? ದಯದಿಂದ ಕರುಣಿಪ್ಪದು. ಒಬ್ಬ ಶರಣರು ಹೇಳ್ತಾರೆ ಇದನ್ನು. ಕೇಳೈ ಮಗನೇ, ಹರಿಸುರ ಬ್ರಹ್ಮಾದಿಗಳು, ದೇವದಾನವ ಮಾನವರುಗಳು, 88 ಕೋಟಿ ಮುನಿಗಳು, ಇವರೆಲ್ಲರೂ ಮನವ ನಿಲ್ಲಿಸಿಹೆವೆಂದು ಭಿನ್ನಹ ಮಾಡಿಕೊಳ್ಳಲು ಶಿವನು ಸರ್ವ ಶ್ರುತಿ ಸ್ಮೃತಿ ಶಾಸ್ತ್ರಗಳನ್ನು ನಿರ್ಮಾಣ ಮಾಡಿದನು. ಶಿವನೇ ಇವುಗಳನ್ನು ನಿರ್ಮಾಣ ಮಾಡಿದ, ಯಾರಲ್ಲೋ ಹೊಕ್ಕು ಅಂತ ಶರಣರೇ ಹೇಳ್ತಾ ಇದ್ದಾರೆ. ವೇದಾಂತ ತತ್ವಮಧಿಕಂ ನವನೀತ ಸಾರಂ ಎಂಬುದಾಗಿ, ವೇದ ಮೊದಲಾದವು ಎಲ್ಲವೂ ಮಜ್ಜಿಗೆಯ ಹಾಗೆ, ಪುರಾತನರ ವಚನಗಳು ಗುರುವಾಕ್ಯವೆಲ್ಲವೂ ಬೆಣ್ಣೆಯ ಹಾಗೆ. ಈ ಗುರುವಾಕ್ಯವಿಡಿದು ಲಿಂಗದಲ್ಲಿ ಮನವ ನಿಲ್ಲಿಸಿದಡೆ ಸರ್ವಶಾಸ್ತ್ರವೇಕೆ? ಮನವು ಲಿಂಗದಲ್ಲಿ ನಿಲ್ಲದಿರ್ದೊಡೆ ಏನು ಮಾಡಿದರೂ ನಿಷ್ಫಲ.
ಇದನ್ನು ಜ್ಞಾನಿಗಳು ತಿಳಿದು ಗುರುಕಾರುಣ್ಯ ಕೃಪೆಯಿಂದ ತಿಳಿದು ಲಿಂಗದಲ್ಲಿ ಬೆರೆದು ಲಿಂಗವೇ ತಾನಾಗಿ ಜ್ಯೋತಿಯ ಕೂಡಿದಂತೆ ನಿಜಲಿಂಗೈಕ್ಯವಾದರು ಎಂದಾತ ನಮ್ಮ ಶಾಂತ ಕೂಡಲ ಸಂಗಮ ದೇವ. ಶರಣರೇ ಹೇಳಿದಂಥ ಮಾತು. ಇದನ್ನು ಇವನು ಯಾಕೆ ಬರೆದ್ರಪ್ಪ? ವೇದಗಳನ್ನು 4 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಆಮೇಲೆ 28 ಆಗಮಗಳು, 6 ಶಾಸ್ತ್ರಗಳು, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ನ್ಯಾಯಶಾಸ್ತ್ರ, ಪೂರ್ವಮೀಮಾಂಸೆ, ಉತ್ತರ ಮೀಮಾಂಸೆ ಅಂತಕ್ಕಂಥ ಶಾಸ್ತ್ರಗಳು, ಆಮೇಲೆ 18 ಪುರಾಣಗಳು. ಇವನ್ನೆಲ್ಲ ಯಾಕೆ ನಿರ್ಮಾಣ ಮಾಡಿದರು ಅಂದ್ರೆ ಮನಸ್ಸನ್ನು ನಿಲ್ಲಿಸಿ, ಮನಸ್ಸನ್ನು ಅಂತರ್ಮುಖಗೊಳಿಸಿ ಆತ್ಮನನ್ನು ಕಾಣುವುದಕ್ಕಾಗಿ ಮಾಡಿದ್ರು. ಅದನ್ನು ಭಗವಂತನೇ ಮಾಡಿಸಿದ ಅಂತ ಹೇಳಿ, ಶಿವನೇ ಇದನ್ನು ಮಾಡಿಸ್ಯಾನ ಅಂತ ಶಿವನನ್ನು ಪುರಸ್ಕರಿಸಿದ್ದಾರೆ. ಇದನ್ನು ಬಿಟ್ಟು ಇನ್ನೇನು ಮಾಡೋರದಿರಪ್ಪ ಅಂತ ಕೇಳ್ಯಾರ. ಇದು ಒಂದೇ ವಚನ ಅಲ್ಲ, ಮತ್ತು ಇನ್ನೂ ಇಂಥವು ಸುಮಾರು ವಚನಗಳದಾವು. ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮವಾಯಿತು. ಪರಮಾತ್ಮನೇ ಲಿಂಗ, ಜೀವಾತ್ಮನೇ ಅಂಗ, ಸಂಗವೇ ಏಕಾತ್ಮ, ತತ್ಪದವೇ ಪರಮಾತ್ಮ, ತ್ವಂಪದವೇ ಜೀವಾತ್ಮ, ಅಶಿಪದವೇ ತಾದಾತ್ಮ್ಯವಯ್ಯ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇದಕ್ಕಿಂತ ಒಳ್ಳೆಯದಾದಂಥ ವೇದಾಂತ ವಾಕ್ಯಗಳನ್ನು ಇನ್ನೇನು ಹೇಳಬೇಕು? ಉರ್ಲಿಂಗ ಪೆದ್ದಿಗಳು ಹೇಳಿದಂಥ ಈ ಮಾತು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರೋ ಇಬ್ಬರೆಂಬುದ ಹುಸಿ ನೋಡ, ಕೂಡಲ ಸಂಗಮ ದೇವನು ಒಬ್ಬನೇ ಅಲ್ಲದೆ ಇಬ್ಬರಿಲ್ಲ ಎಂದಿತ್ತು ವೇದ ನೋಡ. ಬಸವಣ್ಣವರೇ, ಇಬ್ಬರು ಮೂರು ದೇವ್ರಂತ ಹೇಳಕ್ಕೆ ಹೋಗಬೇಡ್ರಪ್ಪ, ದೇವ್ರು ಇರೋದು ಒಬ್ಬನ. ನಾವು ಬಸವಣ್ಣವ್ರು ಹೇಳಿದಂಗೆ ದೇವನೊಬ್ಬ, ನಾಮ ಹಲವು. ನಾವು ದೇವಿ ಅಂತ ಕರಿತೀವಿ, ದುರ್ಗೆ ಅಂತ ಕರಿತೀವಿ, ಪರಮೇಶ್ವರಿ ಅಂತ ಕರಿತೀವಿ, ಗಣಪತಿ ಅಂತ ಕರಿತೀವಿ, ವಿಠ್ಠಲ ಅಂತ ಕರಿತೀವಿ, ಇನ್ನೇನೇನೋ ಮಹದೇಶ್ವರ ಅಂತ ಕರಿತೀವಿ, ಶಿವ ಅಂತ ಕರಿತೀವಿ, ವಿಷ್ಣು ಅಂತ ಕರಿತೀವಿ. ಏನು ಕರೆದ್ರೂ ಸಹಿತ ನಾಮಗಳು ಭಿನ್ನ ಭಿನ್ನವೇ ಹೊರತು ದೇವನು ಒಬ್ಬನೇ ಅಂತ ವೇದಗಳು ಹೇಳ್ಯಾವು ಅಂತ ಬಸವಣ್ಣವರ ಅಂತಾರಂದಾಗ, ಇಂಥ ಬಸವಣ್ಣವರು ವೇದಕ್ಕೆ ಎಂದಾದರೂ ದೂಷಣೆ ಕೊಡಲಿಕ್ಕೆ ಸಾಧ್ಯ ಏನು? ಇವರು ಬಸವಣ್ಣವ್ರ ಹೆಸರಲ್ಲೇ ಮತ್ತು ಈ ವಚನ ಹೇಳ್ತಾರಲ್ಲ ಅಂದರೆ ಇದೊಂದು ಪ್ರಕ್ಷಿಪ್ತ ವಚನವನ್ನು ಯಾರಾದರೂ ಇಂಥವರೇ ಮೂರ್ಖರು ಮೊದಲು ಸೇರಿಸಿರ್ಬೇಕು. ಬಸವಣ್ಣವರ ಹೆಸರನ್ನು ಹಾಳು ಮಾಡಾಕ ಇಂಥ ಪ್ರಕ್ಷಿಪ್ತ ವಚನಗಳು ಕೆಲವನ್ನು ಸೇರಿಸಿರಬಹುದು ಅಂತ ಸಂಶಯ ಬರಲಾರದೆ ಇರೋದಿಲ್ಲ. ಶಿವನೇ ಜಗತ್ರಯದೊಡೆಯ ಎಂಬುದು ಉತ್ಪತ್ತಿ ಸ್ಥಿತಿ ಲಯ ಕಾರಣವೆಂಬುದು ವೇದ. ನೋಡ್ರಿ, ಶಿವನೇ ಈ ಮೂರು ಕೆಲವು ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣನು ಅನ್ನೋದನ್ನು ನಮ್ಮ ವೇದಗಳು ಹೇಳಿವೆ. ಈಶ್ವರ ಜಗತ್ತು ಪ್ರಭು ಪ್ರೇರಕೋ ವಿಶ್ವಭುಕ್ ಎಂಬುದು ಶ್ರುತಿ. ಇದು ಕಾರಣ ಕೂಡಲ ಸಂಗಮ ದೇವನೊಬ್ಬನೇ ದೇವರು ಅಂತ. ಅಂದರೆ ವೇದಗಳು ಶ್ರುತಿಗಳು ಅಂದರೆ ಉಪನಿಷತ್ತುಗಳು ಈ ಮಾತನ್ನು ಹೇಳ್ತಾವು ಅಂತ ಬಸವಣ್ಣವರ ಪ್ರತಿಪಾದನೆ ಮಾಡ್ಯಾರ ಅಂದಾಗ ಸುಮ್ಮನೆ ಇವು ಯಾಕೆ ಆ ವೇದಗಳನ್ನು ನಿಂದಿಸ್ತಾವು, ಪುರಾಣಗಳನ್ನು ನಾನು ಪುರಾಣಗಳ ಬಗ್ಗೆ ನೋಡುವಾಗ ಬಸವಣ್ಣವರು ವಚನಗಳನ್ನು 1000 ವಚನಗಳನ್ನು ನೋಡಿದೆ. ಅದರಲ್ಲಿ ಸುಮಾರು 52 ಪುರಾಣದ ಉದಾಹರಣೆಗಳನ್ನು ಬಸವಣ್ಣವರು ಕೊಟ್ಟಿದ್ದಾರೆ. ಪುರಾಣಗಳಲ್ಲಿರುವಂಥ ಘಟನೆಗಳನ್ನು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. 52 ಘಟನೆಗಳನ್ನು ಬಸವಣ್ಣವರೇ ಹೇಳಿದ್ದಾರೆ. ಚನ್ನಬಸವಣ್ಣವರು ಸಹಿತ ಶಿವನಲ್ಲದೆ ಮತ್ತೆ ದೈವವಿಲ್ಲವೆಂಬುದು ವೇದ. ಉಳ್ಳಡೆ ದಕ್ಷನ ಜನ್ನ ತಾನೇ ಹೇಳದೆ, ಉಳ್ಳದೆ ಕ್ರಮವನು ಕಾಯಲಾಗದೆ, ಉಳ್ಳಡೆ ತಮ್ಮ ತಮ್ಮ ಶಿರಗಳ ಹೋಗಲಾಡಿಕೊಳ್ಳಲೇಕೆ, ಈ ಕ್ರತುಗಳಿಗೆ ಶಿವ ಏಕೋ ದೇವ ಎಂಬುದು ಋಗ್ವೇದ. ಇದಕ್ಕೂ ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲದಿಲ್ಲ ನಿಲ್ಲು ಮಾಡು ಅಂತ ಚನ್ನಬಸವಣ್ಣವರು ಸಹಿತ ಈ ವೇದಗಳನ್ನು ಕುರಿತು ಹೇಳಿದ್ದಾರೆ. ಇಂಥವು ಭಾಳ ವಚನಗಳದಾವ. ನಾ ಎಷ್ಟು ಹೇಳಿದರೂ ನಿಮಗೆ ಕಡಿಮೆನೇ ಅವು. ಒಟ್ಟು ಹೇಳೋದರ ತಾತ್ಪರ್ಯ ಏನು ಅಂದ್ರೆ,
ಪುರಾಣಗಳನ್ನು ಕುರಿತು ಸಹಿತ ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ, ಚಂದ್ರ ಕುಂದುವುದಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತೆ, ಅಂಬುದಿಯ ಮುನಿ ಪ್ರಾಶನಗೈಯುವಲ್ಲಿ ಚಂದ್ರಮನು ಅಡ್ಡ ಬಂದನೆ, ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಒಂದು ಪುರಾಣದ ಮಾತನ್ನು, ಪುರಾಣದ ಘಟನೆಗಳನ್ನು, ಚಂದ್ರನಿಗೂ ಮತ್ತು ಸಮುದ್ರಕ್ಕೂ ಯಾವ ಸಂಬಂಧಗಳು ಅಂತ ಹೇಳಲಿಕ್ಕೆ ಬಸವಣ್ಣವರೇ ಈ ವಚನವನ್ನು ರಚನೆ ಮಾಡ್ಯಾರ. ಚಂದ್ರ, ಸಮುದ್ರನಾಥ ಇವರೆಲ್ಲ ಪುರಾಣದ ಘಟನೆಗಳು. ಆದರೆ ಅವುಗಳ ವಿಜ್ಞಾನವನ್ನು, ಹುಣ್ಣಿಮೆ ಬಂತು ಅಂದ್ರೆ ಸಮುದ್ರಕ್ಕೆ ಅಲೆಗಳ ಮ್ಯಾಗ ಬರ್ತಾವೆ, ಏನಂತಾರೆ, ಸಮುದ್ರ ಉಕ್ಕೇ ಇರ್ತೈತಿ. ಬರೇ ಸಮುದ್ರನ ಅಲ್ಲ, ಎಲ್ಲೆಲ್ಲಿ ನೀರು ಇರ್ತೈತೆ ಅಲ್ಲೆಲ್ಲ ಉಕ್ಕೇ ಇರ್ತೈತಿ ಹುಣ್ಣಿಮೆ ಬಂದಾಗ. ಗಿಡದಲ್ಲಿ ನೀರಿತ್ತು ಅಂದರೆ ಬೆಳವಣಿಗೆ ಅವಾಗ ಆಗೋದು ಹುಣ್ಣಿಮೆ ಕಾಲದಲ್ಲಿ ಬೆಳೆಗಳಿಗೆ. ಮನುಷ್ಯನ ಶರೀರದಾಗ ನೀರಿತ್ತು ಅಂದ್ರೆ ಹುಣ್ಣಿಮೆಗಳ ದಿನದಲ್ಲಿ ಮನುಷ್ಯ ಯಾಕೆ ಚೈತನ್ಯದಾಯಿ ಆಗಿರ್ತಾನಂದ್ರೆ ಅವನ ಶರೀರದೊಳಗೂ ನೀರು ಉಕ್ಕು ಬರ್ತೈತಿ. ನಾನು ಹೇಳಿದ್ದಲ್ಲ, ಬಸವಣ್ಣವ್ರು ಹೇಳಿದ್ದು. ಬಸವಣ್ಣವ್ರು ಇಷ್ಟು ಚಂದ ಪುರಾಣಗಳನ್ನು ಪ್ರತಿಪಾದನೆ ಮಾಡ್ತಾ ಇರುವಾಗ ಬಸವಣ್ಣವರನ್ನು ಪುರಾಣ ವಿರೋಧಿಯನ್ನಾಗಿ ಬಿಂಬಿಸ್ತಾ ಇದ್ದಾರಲ್ಲ ಈ ಮಹಾಮಹಿಮರು, ಅವ್ರಿಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರವಾಗಿ ಯಾರು ಕೇಳಿದರು ಅಂದ್ರೆ ನೀವು ಅವ್ರಿಗೆ ಹಿಂಗದಾವಲ್ರಿ ಪುಣ್ಯಾತ್ಮರ, ಇವನ್ನಷ್ಟು ಹೇಳ್ರಿ ಅಂತ ಅನ್ನಕ್ಕೆ ಬರಬೇಕು ಅಂತ ನೆನಪಿಸೋ ಸಲುವಾಗಿ ನಾನು ಇಲ್ಲಿ ತಮ್ಮ ಹತ್ರ ಬಂದೆ. ಆಮೇಲೆ ಈ ಪುರಾಣಗಳನ್ನೇ ಕುರಿತು, ರಾಮಾಯಣ ಮಹಾಭಾರತಗಳನ್ನು ಕುರಿತು ಬಸವಣ್ಣವರು ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ. ಎಚ್ಚು ವಾಲಿಯ ಕೊಂದ ಕಟ್ಟಿದನು ಶರದಿಯ, 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡುಹಿದ, ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ, ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ ರಾಮನ ತೋರ. ಬಸವಣ್ಣವ್ರು ಹೇಳಿದ್ದು ಏನು ಹೇಳಿದರು ಅಂದ್ರೆ, ಎಚ್ಚು ವಾಲಿಯ ಕೊಂದ, ವಾಲಿಯನ್ನು ಕೊಂದ ರಾಮ. ಕಟ್ಟಿದನು ಶರದಿಯ, ಶರದಿಗೆ ಅಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿದ. 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡಿದ. 10 ತಲೆಯ ರಾವಣನಂದ ಒಂದ ಬಾಣದಾಗ ಮುಗಿಸಿಬಿಟ್ಟ. ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ. ಛಲದಿಂದ ಲಂಕಾ ದ್ವೀಪವನ್ನೇ ಧಾರಾತೀರ್ಥಿಯಾಗಿಸಿಬಿಟ್ಟ. ಕಲಿವಿಭೀಷಣಂಗೆ ಇಷ್ಟೆಲ್ಲ ಮಾಡಿ ಆ ರಾಜ್ಯ ತನ್ನ ಕೈಯೊಳಗೆ ತಗೊಳ್ಳಿಲ್ಲ ರಾಮ. ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ. ಆ ರಾವಣನ ತಮ್ಮನಾದಂಥವನಿಗೆ ಆ ರಾಜ್ಯ ಕೊಟ್ಟು ನಾವು ಹೋಗೋ ನಡಿ ಅಂದ. ಅವ ಲಕ್ಷ್ಮಣ ಬಂದ, ಎಣ್ಣ ಮತ್ತ್ಯಾಕೆ ಹೋಗೋದು ಅಯೋಧ್ಯಕ್ಕೆ, ಇದು ಬಂಗಾರದ ಲಂಕೆ ಐತಲ್ಲ, ಇಲ್ಲೇ ಚಂದ ಇರುನು ಅಂದ. ಅಭಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಅಪಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಕ್ಷ್ಮಣ, ಈ ಬಂಗಾರದ ಲಂಕೆ ನನ್ನನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಜನ್ಮ ಕೊಟ್ಟ ತಾಯಿ ಮತ್ತು ತಾಯಿ ನಾಡು ಇವು ಸ್ವರ್ಗಕ್ಕಿಂತಲೂ ದೊಡ್ಡವುಗಳನ್ನುವುದನ್ನು ನೀ ಮರಿಬೇಡಪ್ಪ ಅಂತ ಅವ್ರ ತಮ್ಮಗೆ ಬುದ್ಧಿ ಹೇಳಿದ. ಇದೇ ರಾಜ್ಯದಲ್ಲಿ ಇರೋಣ ಅಂದದ್ದಕ್ಕೆ. ಅಂಥ ಶ್ರೀರಾಮನನ್ನು ಬಸವಣ್ಣನವರು ಕೊಂಡಾಡಿದಂಥ ವಚನ ಇದು. ಇವ್ರು ಹೇಳ್ತಾರ, ಆ ರಾಮಾಯಣಕ್ಕೆ ಬೈದರು, ಮಹಾಭಾರತಕ್ಕೆ ಬೈದರು, ಪುರಾಣಕ್ಕೆ ಬೈದರು. ಎಲ್ಲಿ ಬೈದಾರೋ ಪುಣ್ಯಾತ್ಮರೇ? ಬರ್ರಿ ಒಂದು ಸಾರಿ ಓದ್ರಿ, ಒಂದು ಜರ ಚಂದಾಗ ಓದಾಕ ಕಲೀರಿ, ಓದ್ಲಾರ್ದ ಏನೂ ಮಾಡೋಕ್ಕೆ ಹೋಗಬೇಡ್ರಿ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳ್ತಿರ್ತಾರೆ, ಶರಣರು ಶಿವ ಬ್ಯಾರೆ, ಅವ ತಾತ್ವಿಕ ಇರ್ತಾನ, ಈ ಮಂದಿ ಶಿವ ಬ್ಯಾರೆ, ಪಾರ್ವತಿ ಗಂಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾ ಬಸವಣ್ಣಂದ ಒಂದು ವಚನ ತೊಗೊಂಡು ಬಂದೀನಿ. ಹೊನ್ನ ಹಾವಿಗೆಯ ಮೆಟ್ಟಿದವನ, ಮಿಡಿ ಮುಟ್ಟಿದ ಕೆಂಜಡೆಯವನ, ಮೈಯಲ್ಲಿ ವಿಭೂತಿಯ ಧರಿಸಿದವನ, ಕರದಲ್ಲಿ ಕಪಾಲವ ಹಿಡಿದವ, ಅರ್ಧ ನಾರಿಯಾದವ, ಬಾಣನ ಬಾಗಿಲ ಕಾಯುವವನ, ಚೋಳಂಗೆ ಹೊನ್ನ ಮಳೆಯಗರೆದವನ, ಎನ್ನ ಮನಕ್ಕೆ ಬಂದವನ, ಸದ್ಭಕ್ತರ ಹೃದಯದಲ್ಲಿ ಇಪ್ಪವನ, ಮಾಡಿದ ಪೂಜೆಯಲು ಒಪ್ಪುವವನ, ಕೂಡಲ ಸಂಗಮ ದೇವನ. ಕೂಡಲ ಸಂಗಯ್ಯ ಯಾರು ಅಂದ್ರೆ ಇವನ ಅಂತ ಸ್ಪಷ್ಟ ಹೇಳಿಬಿಟ್ರಿ ಇಲ್ಲಿ. ಇವ್ರೇನಂತಾರ, ಕೂಡಲ ಸಂಗಮ ದೇವರು ಅಂದ್ರೆ ಅವ ಶಿವ ಅಲ್ಲ, ಶಿವನ ಮೂರ್ತಿ ಅಲ್ಲ ಅದು ಅಂತ ಹೇಳ್ತಾರಲ್ಲ. ಅದಕ್ಕೆ ಬಸವಣ್ಣನ ವಚನ ಇದು.
ಯಾರು ವರ್ಣನೆ ಮಾಡಿದ್ರಪ್ಪ ಇದರೊಳಗೆ? ಶಿವನ ವರ್ಣನೆಯನ್ನೇ ಬಸವಣ್ಣವ್ರು ಮಾಡ್ಯಾರ. ಅದಕ್ಕೆ ಅವ್ರು ಓದಬೇಕು. ಇಷ್ಟೇ ಅಲ್ಲ, ಸಮುದ್ರ ಘನವೆಂಬನೇ ಧರೆಯ ಮೇಲಡಗಿತ್ತು, ಧರೆಘನವೆಂಬೆನೇ ನಾಗೇಂದ್ರನ ಪಣಾಮಣಿಯ ಮೇಲಡಗಿತ್ತು, ನಾಗೇಂದ್ರ ಘನವೆಂಬೆನೇ ಪಾರ್ವತಿಯ ಕಿರುಕುಣಿಯ ಮುದ್ರಿಕೆಯಾಯಿತ್ತು, ಅಂತಹ ಪಾರ್ವತಿ ಘನವೆಂಬೆನೇ ಪರಮೇಶ್ವರನ ಅರ್ಧಾಂಗಿಯಾದಳು, ಅಂತಹ ಪರಮೇಶ್ವರ ಘನವೆಂಬೆನೇ ನಮ್ಮ ಕೂಡಲ ಸಂಗನ ಶರಣರ ಮನದ ಮೊನೆಯ ಮೇಲೆ ಅಡಗಿದರು ಅಂತ ಬಸವಣ್ಣವರೇ ಹೇಳ್ಯಾರ. ಇದನ್ನು ಅಂದ್ರೆ ಸಮುದ್ರ ದೊಡ್ಡದೇನಪ್ಪ ಅಲ್ಲ, ಸಮುದ್ರವನ್ನು ತನ್ನ ತನೆಯ ಮೇಲೆ ಹೊತ್ತು ಕುಳಿತಂಥ ಆದಿಶೇಷ ದೊಡ್ಡವನು. ಆದಿಶೇಷ ದೊಡ್ಡವನು ಅಂದ್ರೇನಿಲ್ಲ, ಅವ ಪಾರ್ವತಿಯ ಕೈಯೊಳಗೆ ಉಂಗುರ ಆಗ್ಯಾನವ. ಮತ್ತು ಉಂಗುರ ದೊಡ್ಡದಂತೀರೇನು? ಉಂಗುರ ಧರಿಸಿದ ಪಾರ್ವತಿ ಅವನಕಿಂತ ದೊಡ್ಡಕ್ಕೆ, ನಾಗೇಂದ್ರನಿಗಿಂತಲೂ. ಮತ್ತು ಪಾರ್ವತಿನ ದೊಡ್ಡಕ್ಕೆ ಅಂತೀರೇನು? ಇಲ್ಲ, ಆಕಿನ ಗಂಡ ಪರಮೇಶ್ವರ ದೊಡ್ಡವ. ಪರಮೇಶ್ವರ ದೊಡ್ಡವ ಅಂತಂತಿದ್ರೇನು? ಇಲ್ಲ, ನಮ್ಮ ಶರಣರ ಮನದ ಮೊನೆಯ ಮೇಲೆ ಮನೆ ಮಾಡಿಕೊಂಡು ನಿಂತವ ಅಂಥ ಪರಮೇಶ್ವರ ನಮ್ಮ ಶಿವ ಅಂತ ಬಸವಣ್ಣವರು ತಮ್ಮ ಶಿವನ ವರ್ಣನೆಯನ್ನು ಈ ವಚನದೊಳಗೆ ಮಾಡ್ಯಾರ. ಇನ್ನೆಷ್ಟು ಸ್ಪಷ್ಟ ಹೇಳಬೇಕು ಇದಕ್ಕಿಂತಲೂ ಚೆನ್ನಾಗಿ ಅಂತ ಹೇಳ್ತಾ, ಈ ಎಲ್ಲ ಶರಣರು ಇಂಥವು ಸಾವಿರ ವಚನಗಳದಾವೆ. ನೂರಲ್ಲ, ಸಾವಿರ ವಚನಗಳದಾವೆ. ಬಸವಣ್ಣವರು ಸಂಸ್ಕೃತ ವಿರೋಧ ಮಾಡಿದರು, ನಂಬದು ಕನ್ನಡ ಧರ್ಮ ಅಲ್ಲ. ಧರ್ಮದಾಗ ಇಂಥವು ಏನೇನು ತಂದು ದೇಶ ಒಡಿಬೇಕಂತೀರಿ ನೀವು ಮುಟ್ಟಾಡ್ರು ಅಂತ ನನಗನ್ನಿಸ್ತದೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡ್ರಿ ಅಂತ ಅವ್ರಿಗೆ ನನ್ನ ಪ್ರಾರ್ಥನೆ. ನಮ್ಮ ಶರಣರೆಲ್ಲ ಬೇರೆ ಬೇರೆ ಕಾಯಕದಿಂದ ಬಂದವರು. ಈ ಕಾಯಕ ಇಲ್ಲ ಅನ್ನುವಂಗಿಲ್ಲ, ಎಲ್ಲ ಕಾಯಕಗಳನ್ನು ಮಾಡಿಕೊಂಡು ಬಂದಂಥವ್ರು ಶರಣರು. ಅಲ್ಲಿ ಕಲ್ಯಾಣದಲ್ಲಿ ಬಂದ ನಂತರ ಎಲ್ಲ ಶರಣರಿಗೂ ಬಸವಣ್ಣವರು ಆಜ್ಞೆ ಮಾಡಿದ್ದು ಏನು ಅಂದ್ರೆ, ಇಲ್ಲಿ ಬರೀ ಆಧ್ಯಾತ್ಮಿಕ ಚಿಂತನೆ ಇಲ್ಲ, ನೀವು ಕಾಯಕ ಮಾಡಬೇಕು, 2 ಹೊತ್ತು ಚಿಂತನೆ ಮಾಡಬೇಕು. ಮುದ್ದಣ್ಣ ನೀವು ಒಕ್ಕಲಿಗರ ಕಾಯಕ ಮಾಡಪ್ಪ, ಅಪ್ಪಣ್ಣ ನೀನು ಹಡಪದ ಕಾಯಕ ಮಾಡಪ್ಪ, ಮಾಚಿದೇವ ನೀನು ಮಡಿವಾಳ ಕಾಯಕ ಮಾಡಪ್ಪ, ಹರಳಯ್ಯ ನೀನು ಚಪ್ಪಲಿ ಹೊಲಿಯುವನ್ನು ಕಾಯಕ ಮಾಡಬೇಕು. ನಮ್ಮ ಶರಣರಿಗೆ ಎಷ್ಟು ಧಾರ್ಷ್ಟ್ಯ ಬಂತು ಅಂತಂದ್ರೆ, ಅಲ್ಲಿ ಹೋದ ನಂತರ ಅವ್ರೇನಂದ್ರು, ಮುಂದೆ ನಾವು ಕಾಯಕ ಮಾಡಬೇಕಾದ್ರೆ ನಮ್ಮಂಥವ್ರನ್ನ ಆಧಾರವಾಗಿಟ್ಕೊಂಡು ಕಾಯಕ ಮಾಡ್ತೀವಿ, ನಮ್ಮ ಭಕ್ತಿ ಇಲ್ಲದಂಥವ್ರನ್ನು ನಾವು ಸಮೀಪ ಸಹಿತ ಬರೋದಿಲ್ಲ, ಅಂಥವ್ರ ಸಮೀಪನೂ ನಾವು ಹೋಗೋದಿಲ್ಲ. ಅಷ್ಟು ನಿಷ್ಠೆಯನ್ನು ಗಟ್ಟಿಗೊಳಿಸಿದರು ಬಸವಣ್ಣವರು.